ಹಾಯ್ ಫ್ರೆಂಡ್ಸ್, ಪೃಥ್ವಿ ಅವರ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ನೌಕಾಪಡೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಅಂದರೆ ಇಂಡಿಯನ್ ನೇವಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಅಂದರೆ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಇವಾಗ ಅಗ್ನಿವೀರ SSR 2025-26 ಬ್ಯಾಚ್ಗೆ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಈ ಹುದ್ದೆಗೆ 2024-25ರಲ್ಲಿ ಪಾಸಾದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಮಗೆ ಈ ವಿಡಿಯೋದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನು ಮತ್ತು ಸೆಲೆಕ್ಷನ್ ಪ್ರೊಸೀಜರು, ಎಕ್ಸಾಮಿನೇಷನ್ ಫೀಸು, ಫಿಸಿಕಲ್ ಸ್ಟ್ಯಾಂಡರ್ಡು, ಮೆಡಿಕಲ್ ಬಗ್ಗೆ, ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವಾಗ ಡೇಟ್ ಓಪನ್ ಆಗುತ್ತೆ, ಹಾಗೂ PDF ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ನೋಟಿಫಿಕೇಶನ್ ಆಗಿ ಬರ್ತವೆ. ಅಂದರೆ ಹೊಸ ಉದ್ಯೋಗ ಮಾಹಿತಿಗಳು ದೊರೆತಿದೆ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ವಿಡಿಯೋ ಸರಿಯಾಗಿ ಆಗ್ತಾಯಿಲ್ಲ, ನೈಟು ಡೇ ಮಾಡೋದ್ರಿಂದ ವಿಡಿಯೋ ಸರಿ ಆಗ್ತಾಯಿಲ್ಲ. ಅದಕ್ಕೆ ಇನ್ನೊಂದು ಕಂಟಿನ್ಯೂ ವಿಡಿಯೋ ಬರ್ತವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆ ಕೊನೆಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಇವಾಗ ನೇರವಾಗಿ ವೆಬ್ಸೈಟ್ ಹೋಗೋಣ. PDF ಮತ್ತು ವೆಬ್ಸೈಟ್ ನೋಡ್ಕೊಂಬೋದು ಏನು ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಅದು ಇಂಡಿಯನ್ ನೇವಿಯ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ತಾವು ನೋಡ್ಕೋಬೋದು. ಮೇನ್ ವೆಬ್ಸೈಟ್ ಆಗಿದೆ ಇದು. ಇಲ್ಲಿ ಇಂಡಿಯನ್ ನೇವಿಯಲ್ಲಿ ಅಗ್ನಿವೀರ ಹುದ್ದೆ ಅಧಿಕಾರಿ ಅಪ್ಲಿಕೇಶನ್ ವಿಂಡೋಸ್ ಅಗ್ನಿವೀರ SSR 29 ಮಾರ್ಚ್ 29 ಅಂತ ಕೊಟ್ಟಿದ್ದಾರೆ. 10 ಏಪ್ರಿಲ್ 2025. ಇಲ್ಲಿ ಇಂಗ್ಲೀಷ್ ಹಿಂದಿ ಎರಡು ಕೂಡ ಕೊಟ್ಟಿದ್ದಾರೆ. PDF ನೋಡ್ಕೋಬೋದು. ಇವಾಗ ನಾವು ಆ PDF ಮೇಲೆ ಕ್ಲಿಕ್ ಮಾಡಿದಾಗ PDF ಓಪನ್ ಆಗುತ್ತೆ. ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ಅಂತ ನೋಡೋಣ. ಹಾಗೂ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಕೂಡ ನೋಡೋಣ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಂಡಿಯನ್ ನೇವಿದು. ಇಲ್ಲಿ PUC 10+2 ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಏನು ಮಾಹಿತಿ ಬಂದು ನೋಡ್ಕೊಂಬೋಣ. ಇದು ಮೇನು PDF ಆಗಿದೆ. ವೆಬ್ಸೈಟ್ಗಳು ಮಾತ್ರ PDF ಆಗಿದೆ. ಸ್ವಲ್ಪ ಜೂಮ್ ಮಾಡ್ತೀನಿ ಇದನ್ನು, ಅಂದರೆ ಡಬಲ್ ಪೇಜ್ ಇದೆ ಅದು. ಇಲ್ಲಿ ತಾವು ಮೇಲ್ಗಡೆ ನೋಡ್ಕೋಬೋದು. ಇಂಡಿಯನ್ ನೇವಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಂಡಿಯನ್ ನೇವಿ ಇನ್ವೈಟ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ದಿ ಅನ್ಮ್ಯಾರಿಡ್ ಮೇಲ್, ಅನ್ಮ್ಯಾರಿಡ್ ಫೀಮೇಲ್. ಅನ್ಮ್ಯಾರಿಡ್ ಪುರುಷ ಮತ್ತು ಮಹಿಳೆಯರಿಬ್ಬರು ಕೂಡ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು 2025-26ನೇ ಬ್ಯಾಚ್ ಆಗಿದೆ. ಅಗ್ನಿವೀರ SSR ಹುದ್ದೆಗಳಾಗಿವೆ. ಇಲ್ಲಿ ಇಂಡಿಯನ್ ಆರ್ಮಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಲಿಂಕಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದು ಚೆಕ್ ಮಾಡ್ಕೋಬೋದು. ಈ ಸೈಡ್ ಬಂದರೆ ಮೊದಲಿಗೆ ಎಲಿಜಿಬಿಲಿಟಿ ಕಂಡೀಷನ್ ಕೊಟ್ಟಿದ್ದಾರೆ, ಏನು ಇರಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಅನ್ಮ್ಯಾರಿಡ್ ಮೇಲ್, ಅನ್ಮ್ಯಾರಿಡ್ ಫೀಮೇಲ್, ಅವಿವಾಹಿತ ಪುರುಷ ಮತ್ತು ಮಹಿಳೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅಗ್ನಿವೀರ SSR ಅಂತ ಕೊಟ್ಟಿದ್ದಾರೆ. 2025, 2026 ಮತ್ತು 2026 ಬ್ಯಾಚ್ ಅಂತ ಕೊಟ್ಟಿದ್ದಾರೆ. ಇದು ಎಲಿಜಿಬಲ್ ಸೆಲೆಕ್ಟ್ ಬಂದುಬಿಟ್ಟು ಬೋರ್ಡ್ ಆಫ್ ಟರ್ಮ್ಸ್ ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಕ್ವಾಲಿಫೈಡ್ ಬಂದುಬಿಟ್ಟು 10+2 ಪಾಸ್ ಆಗಿರಬೇಕು. ಅಂದರೆ ಅದರಲ್ಲಿ PUCಯಲ್ಲಿ 10+2 PUC ಆಗಿರುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಫ್ರಮ್ ಬೋರ್ಡ್ ಆಫ್ ಎಜುಕೇಷನ್, ಸ್ಕೂಲ್ ಎಜುಕೇಷನ್ ರೆಕಗ್ನೈಸ್ ಬೈ ಮಿನಿಸ್ಟರ್ ಆಫ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರಬೇಕು. ವಿತ್ ಮಿನಿಮಮ್ 50 ಮಾರ್ಕ್ಸ್ ಅಗ್ರಿಗಳಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಅಥವಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6 ಅಂತ. ಪಾಸ್ಡ್ ಇನ್ 3 ಇಯರ್ ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೇಷನ್ ಟೆಕ್ನಾಲಜಿ ಫ್ರಮ್ ಸೆಂಟ್ರಲ್ ಸ್ಟೇಟ್ UT ರೆಕಗ್ನೈಸ್ಡ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅವರು ಕೂಡ 50 ಗ್ರೇಡ್ ಆದರೂ ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಮತ್ತು 6 ಅಂತ ಕೊಟ್ಟಿದ್ದಾರೆ. ಪಾಸ್ಡ್ 2 ಇಯರ್ ವೇಕೆನ್ಸಿಯಲ್ ಕೋರ್ಸ್ ವಿತ್ ನಾನ್ ವೇಕೆನ್ಸಿಯಲ್ ಸಬ್ಜೆಕ್ಟ್ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫ್ರಮ್ ಎಜುಕೇಷನ್ ಬೋರ್ಡ್ ಸೆಂಟ್ರಲ್ ಸ್ಟೇಟ್ ಇವರು ಕೂಡ ಅವರು ಕೂಡ 50% ಅಗ್ರಿಗೇಡ್ ಆದರೂ ಕೂಡ ಅರ್ಜಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹೂ ಆರ್ ಅಪೇರಿಂಗ್ ದಿ ಕ್ಲಾಸ್ 12th ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಬೋರ್ಡ್ ಫಾರ್ಮ್ ಎಕ್ಸಾಮ್ ಅಕಾಡೆಮಿ 2024-25. ಅಂದರೆ ಇವಾಗ 2024-20ರಲ್ಲಿ PUC ಪಾಸ್ ಆದರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇದೆ ಅಂತ ಕೊಟ್ಟಿದ್ದಾರೆ. 2024-25 ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಪ್ರೊವೈಡ್ ದಿ ಫುಲ್ಫಿಲ್ ಆನ್ ದಿ ಅದರ್ ಎಲಿಜಿಬಲ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಏಜ್ ವೀಕ್ ಕೊಟ್ಟಿದ್ದಾರೆ. ಏಜ್ ಯಾವ ರೀತಿ ಇರುತ್ತೆ ಅಂದರೆ, ಅಗ್ನಿವೀರ 2025 ಬ್ಯಾಚಲ್ಲಿ ಕ್ಯಾಂಡಿಡೇಟ್ ಶುಡ್ ಬಿ ಬರ್ನ್ ಬಿಟ್ವೀನ್ 1 ಸೆಪ್ಟೆಂಬರ್ 2024ರಿಂದ 29 ಫೆಬ್ರವರಿ 2008 ಒಳಗೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದ್ದಾರೆ. ಆಮೇಲೆ ಅಗ್ನಿವೀರ 1/2026 ಬ್ಯಾಚಲ್ಲಿ 1 ಫೆಬ್ರವರಿ 2005ರಿಂದ 31 ಜುಲೈ 2008 ಒಳಗೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದ್ದಾರೆ. ಆಮೇಲೆ ಅಗ್ನಿವೀರ 2026 ಬ್ಯಾಚಲ್ಲಿ 1 ಜೂನ್ 2005ರಿಂದ 31 ಡಿಸೆಂಬರ್ 2008 ಒಳಗೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಬಲ್ ಮಾಡಲು ಎಲಿಜಿಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಬರ್ನ್ ಬಿಟ್ವೀನ್ 1 ಸೆಪ್ಟೆಂಬರ್ 2004ರಿಂದ 31 ಡಿಸೆಂಬರ್ 2008 ಆರ್ ಎಲಿಜಿಬಲ್ ಟು ಅಪ್ಲೈ ನೀಟ್ ಅಂತ ಕೊಟ್ಟಿದ್ದಾರೆ. 2025 ಫರ್ದರ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಮೊದಲ ಸ್ಟೇಟ್ ಅನ್ಮ್ಯಾರಿಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾಗೆ ಕೆಲವು ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ.
ಡ್ಯೂರೇಷನ್ ಆಫ್ ಸರ್ವಿಸು, ಲೀವ್ ಬಗ್ಗೆ, ಪೇ ಅಲೌನ್ಸ್ ಬಗ್ಗೆ, ಸೇವಾನಿಧಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸ್ಯಾಲ್ರಿ ತಮಗೆ ಗೊತ್ತಿರುತ್ತೆ. ಮೊದಲನೇ ವರ್ಷದಲ್ಲಿ 30,000 ಇರುತ್ತೆ, ಎರಡನೇ ವರ್ಷದಲ್ಲಿ 33,000, ಮೂರನೇ ವರ್ಷದಲ್ಲಿ 36,500, ನಾಲ್ಕನೇ ವರ್ಷದಲ್ಲಿ 40,000 ಈ ರೀತಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಬೆನಿಫಿಟ್ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ, ತಾವು ಓದ್ಕೋಬೋದು ಅದನ್ನು. ಇದು ಅಗ್ನಿವೀರ ಹುದ್ದೆ ಇದೆ. ಇಲ್ಲಿ ಕೆಳಗಡೆ ಲೈಫ್ ಇನ್ಶೂರೆನ್ಸ್ ಕವರ್ ಬಗ್ಗೆ ಕೊಟ್ಟಿದ್ದಾರೆ, ಡೆತ್ ವಿಮೆ ಕೊಟ್ಟಿದ್ದಾರೆ, ಡಿಸಬಿಲಿಟಿ ಬಗ್ಗೆ ಕೊಟ್ಟಿದ್ದಾರೆ ವಯೋವೃದ್ಧರನ್ನು. ಆಮೇಲೆ ಎನ್ರಾಲ್ಮೆಂಟ್ ಆಸ್ ಸೇಲರ್ ರೆಗ್ಯುಲರ್ ಕೊಟ್ಟಿದ್ದಾರೆ, ನೇವಲ್ ಪರ್ಸನ್ ರೆಗ್ಯುಲರ್ ಗ್ರಾಟ್ಯುಟಿ ಕೊಟ್ಟಿದ್ದಾರೆ, ರಿಲೀಸ್ ಆ್ಯಕ್ಟ್ ಓನ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಎಕ್ಸರ್ಸೈಸ್ ಬಗ್ಗೆ ಕೊಟ್ಟಿದ್ದಾರೆ, ಮೆಡಿಕಲ್ ಬಗ್ಗೆ ಕೊಟ್ಟಿದ್ದಾರೆ, ಮೆಡಿಕಲ್ ಬಗ್ಗೆ ಇಲ್ಲಿ ಮೆಡಿಕಲ್ ಆ್ಯಂಡ್ CSR ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ಈ ಪೇಜಿಗೆ ಬಂದರೆ ಇಲ್ಲಿ ಮೇಲ್ಗಡೆ ಬಂದರೆ ಸ್ವಲ್ಪ ಸ್ಲೋ ವರ್ಕ್ಸ್ ಬರ್ತದೆ ಸಿಸ್ಟಮು. ಇಲ್ಲಿ ಮೇಲ್ಗಡೆ ಬಂದರೆ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ಯಾವ ರೀತಿ ಸೆಲೆಕ್ಟ್ ಆಗಿದೆ ಎಂದು ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಮತ್ತು ಸ್ಟೇಜ್ 1 INET 2025 ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ವಿಲ್ ಬಿ ಕಂಡಕ್ಟೆಡ್ ಮೇ 2025 ಬೇಸ್ಡ್ ಆನ್ ಮಾರ್ಕ್ಸ್ ಆಫ್ ಅಬ್ಟೈನ್ಡ್ ಸ್ಟೇಜ್ 1 ಅಂತ ಕೊಟ್ಟಿದ್ದಾರೆ. ಇನಿಟ್ ಕ್ಯಾಂಡಿಡೇಟ್ ವಿಲ್ ಬಿ ದಿ ಶಾರ್ಟ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಫಾರ್ ದಿ ಸ್ಟೇಜ್ 2 ಅಂತ ಕೊಟ್ಟಿದ್ದಾರೆ. ಅಗ್ನಿವೀರು 2025 SSR ಕೊಟ್ಟಿದ್ದಾರೆ. ಆಮೇಲೆ 1 2026 ಆ್ಯಂಡ್ 2 2026 ಸಪ್ರೇಟ್ಲಿ ಅಂತ ಕೊಟ್ಟಿದ್ದಾರೆ. ಟೆನೆಟಿವ್ ಟೈಮ್ ಲೈನ್ ಫಾರ್ ದಿ ರಿಕ್ವೈರ್ಮೆಂಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಅಂತದ. ಇಲ್ಲಿ ರಿಕ್ವೈರ್ಮೆಂಟ್ ಅಚೀವ್ಮೆಂಟ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಇಲ್ಲಿ ಟೆನೆಟಿವ್ ಟೈಮ್ ಲೈನ್ ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಪ್ಲಿಕೇಶನ್ ವಿಂಡೋ ಫಾರ್ ಅಗ್ನಿವೀರ್ ಸ್ಟೇಜ್ 1 ಬಂದುಬಿಟ್ಟು 2 2025, 1 2026 ಆ್ಯಂಡ್ 2 2026 ಕೊಟ್ಟಿದ್ದಾರೆ. 29 ಮಾರ್ಚ್ 2025 10 ಏಪ್ರಿಲ್ 2025 ಕ್ಲೋಸ್ ಆಗುತ್ತೆ ಇದು ಅರ್ಜಿ ಸಲ್ಲಿಸು. ಆಮೇಲೆ ಕರೆಕ್ಷನ್ ಬಂದುಬಿಟ್ಟು 14 16 ಏಪ್ರಿಲ್ 2025 ಆಗಿದೆ. ಫಸ್ಟ್ ಸ್ಟೇಜ್ ನೀಟ್ ಎಕ್ಸಾಮ್ ಬಂದುಬಿಟ್ಟು ಮೇ 25 ಕೊಟ್ಟಿದ್ದಾರೆ. ರಿಸಲ್ಟ್ ಡಿಕ್ಲರೇಷನ್ ಸ್ಟೇಜ್ 1 ಬಂದುಬಿಟ್ಟು ಮೇ 2025 ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಜ್ 2 ಬಂದುಬಿಟ್ಟು ಅಗ್ನಿವೀರ 2 2025 ಶಾರ್ಟ್ ಲಿಸ್ಟು ಆ್ಯಂಡ್ ಇಶ್ಯೂಯಿಂಗ್ ಕಾಲ್ ಲೆಟರು ಜೂನ್ 2025. ಸ್ಟೇಜ್ 2 ಅಗ್ನಿವೀರ 2 2025 ಜುಲೈ 2025 ಕೊಟ್ಟಿದ್ದಾರೆ. ಇಂಡಕ್ಷನ್ ಆ್ಯಂಡ್ ಚಿಲ್ಕ ಅಗ್ನಿವೀರ 2025 ಸೆಪ್ಟೆಂಬರ್ 2025 ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಸ್ಟೇಜ್ 3 ಬಂದುಬಿಟ್ಟು ಅಗ್ನಿವೀರ 1 2026 ಇದು ಅಕ್ಟೋಬರ್ದಲ್ಲಿ, ನವಂಬರ್ದಲ್ಲಿ, ಡಿಸೆಂಬರ್ ರೀತಿ ಕೊಟ್ಟಿದ್ದಾರೆ. ಸ್ಟೇಜ್ ಕೊಟ್ಟಿದ್ದಾರೆ. ಥರ್ಡ್ ಸ್ಟೇಜ್ ಬಂದುಬಿಟ್ಟು ಅಗ್ನಿವೀರ 2026 ಶಾರ್ಟ್ ಲಿಸ್ಟಿಂಗ್ ಇಶ್ಯೂ ಕಾಲ್ ಅಪ್ ಲೆಟರು ಮೇ 26. ಸ್ಟೇಜ್ 2 ಫಾರ್ ಅಗ್ನಿವೀರ 2026 ಮೇ 26 ಕೊಟ್ಟಿದ್ದಾರೆ. ಇಂಡಕ್ಷನ್ ಆ್ಯಟ್ ಚಿಲ್ಕ ಅಗ್ನಿವೀರ ಬಂದುಬಿಟ್ಟು 2026 ಜುಲೈ 26 ಕೊಟ್ಟಿದ್ದಾರೆ. ಈ ರೀತಿ ಅವರು ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವಾಗಿರುತ್ತೆ ಅಂತ. ಇಲ್ಲಿ ಸ್ಟೇಜ್ 1 ಬಂದುಬಿಟ್ಟು ನೀಟ್ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಕೊಟ್ಟಿದ್ದಾರೆ. ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟು ಯಾವ ರೀತಿ ಇರ್ತಾರೆ, ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ, ಅದು CBT ಇರ್ತದೆ. ಈ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿ ಅಷ್ಟೇ ಕೊಟ್ಟಿದ್ದಾರೆ. ಆಮೇಲೆ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಥ್ರೋತ್ ಕ್ವಶನ್ ಪೇಪರ್ ಬಂದುಬಿಟ್ಟು 10+2 ಸಿಲೆಬಸ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಕೊಟ್ಟಿದ್ದಾರೆ. 10+2 ಸಿಲೆಬಸ್ ಇರ್ತಕ್ಕಂಥ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಓದ್ಕೊಂಡು ಅಪ್ಲೈ ಮಾಡಿ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ 550 ರೂಪಾಯಿ ಫೀಸ್ ಅಂತ ಕೊಟ್ಟಿದ್ದಾರೆ, ಪ್ಲಸ್ GST ಅಂತ ಕೊಟ್ಟಿದ್ದಾರೆ 12%. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಈ ಸೈಡ್ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ. ಫಿಸಿಕಲ್ ಯಾವ ರೀತಿ ಅಂದರೆ ಜೆಂಡರ್ ಕೊಟ್ಟಿದ್ದಾರೆ, ಮೇಲ್ ಮತ್ತು ಫಿಮೇಲ್ ಅವರಿಗೆ. ಪುರುಷರಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ 6 ನಿಮಿಷ 30 ಸೆಕೆಂಡ್ ಪುರುಷರಿಗೆ ಇರುತ್ತೆ, ಮಹಿಳೆಯರಿಗೆ 8 ನಿಮಿಷ ಇರುತ್ತದೆ. ಆಮೇಲೆ ಸ್ಕ್ವಾಟ್ಸ್ ಮಾಡಿಬಿಟ್ಟು ಪುರುಷರಿಗೆ 20, ಮಹಿಳೆಯರಿಗೆ 15. ಆಮೇಲೆ ಪುಷಪ್ ಪುರುಷರಿಗೆ 15, ಮಹಿಳೆಯರಿಗೆ 10. ಬೆಂಟ್ ಕ್ನಿ ಬಂದುಬಿಟ್ಟು ಪುರುಷರಿಗೆ 15, ಮಹಿಳೆಯರಿಗೆ 10 ಇರುತ್ತವೆ. ಇಲ್ಲಿ ಸ್ಟೇಜ್ 2 ರಿಟರ್ನ್ ಎಕ್ಸಾಮ್ ಕೊಟ್ಟಿದ್ದಾರೆ. ಯಾವ ರೀತಿ ಇರ್ತದೆ ಅಂದರೆ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದಿ ಪೇಪರ್ ವಿಲ್ ಬಿ ಬಿಲಿಂಗ್ವಲ್ ಹಿಂದಿ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತದೆ. ದಿ ಕ್ವಶನ್ ಪೇಪರ್ ವಿಲ್ ಬಿ ಕಂಪ್ರೈಸ್ ಫಾರ್ ಸೆಲೆಕ್ಷನ್ ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ನಾಲೆಡ್ಜ್ ಅಂತಕ್ಕಂಥ ಒಂದು ಪೇಪರ್ ಆಗಿರ್ತದೆ. ಇದು ಪೇಪರ್ ಬಗ್ಗೆ ಅವರು ಆಫೀಷಿಯಲ್ ವೆಬ್ಸೈಟ್ ಮೇಲೆ ಕಳೆದು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು PDF ಬರ್ತಾ ಓದ್ಕೋಬೋದು. ಇಲ್ಲಿ ರಿಕ್ವೈರ್ಮೆಂಟ್ ಮೆಡಿಕಲ್ ಎಕ್ಸಾಮ್ ಕೊಟ್ಟಿದ್ದಾರೆ. ಮೆಡಿಕಲ್ PET ಇರುತ್ತೆ ಅಂತ ಕೊಟ್ಟಿದ್ದಾರೆ. PET ಮೂಲಕ ಮೆಡಿಕಲ್ ಇದಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಜೆಂಡರು, ಪ್ರೆಗ್ನೆನ್ಸಿದು, ಮಹಿಳೆಯರಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ನೋಡ್ಬೋದು
ಐಸ್ ಬಗ್ಗೆ ಕೊಟ್ಟಿದ್ದಾರೆ, ವಿಜುವಲ್ ಎಡಿಟರ್ ಅಂತ. ಆಮೇಲೆ ಟ್ರೈನಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಟ್ರೈನಿಂಗು ಸೆಪ್ಟೆಂಬರ್ 2025 ಕೊಟ್ಟಿದ್ದಾರೆ. ಅಗ್ನಿವೀರ 1/2026, ಫೆಬ್ರವರಿ 2026 ಅಗ್ನಿವೀರ INS ಚಿಲ್ಕ ಒಡಿಸ್ಸಾದಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ನೇದು ಟ್ರೈನಿಂಗು ಸೆಲೆಕ್ಷನ್ ಆದ ನಂತರ ಇಲ್ಲಿ ಕೆಲವು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದನ್ನು ಕೂಡ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇಲ್ಲಿ ಈ ಸೈಡ್ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಒಂದು ನಿಮಿಷ. ಇಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆನ್ಲೈನ್ ಮಾಡಿಬಿಟ್ಟು 10 ಏಪ್ರಿಲ್ 2025 ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ. ಇವಾಗ ಅರ್ಜಿ ಸಲ್ಲಿಕೆ 29ರಿಂದ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಕೆ 29ರಿಂದ ಏಪ್ರಿಲ್ 10 ಲಾಸ್ಟ್ ಡೇಟ್ ಆಗಿದೆ. ಅಷ್ಟೊತ್ತಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಡೇಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ನೇರವಾಗಿ ಅಪ್ಲೈ ಮಾಡ್ಬೋದು. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಎಲ್ಲೋ ಸರಿಯಾಗಿ ಓದ್ಕೊಂಡಿದ್ದಾನೆ. ಇನ್ನಿಲ್ಲಿ ಹೌ ಟು ಅಪ್ಲೈ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಹೋಗಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮಾಡ್ಕೊಂಡು ಯೂಸರ್ ಪಾಸ್ವರ್ಡ್ ಬರುತ್ತೆ. ಬಂದ ನಂತರ ಅಲ್ಲಿಂದ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ತಾವು ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು. ಇನ್ನಿಲ್ಲಿ ಫೋಟೋಗ್ರಫಿ ಕೊಟ್ಟಿದ್ದಾರೆ. ಫೋಟೋಗ್ರಫಿ ರೀಸೆಂಟ್ ಫೋಟೋ ಇರಬೇಕು, ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕಂತ ಕೊಟ್ಟಿದ್ದಾರೆ. ಈ ರೀತಿ ಫೋಟೋ ಇರಬೇಕು. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಒಳ್ಳೆ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕಂತ ಕೊಟ್ಟಿದ್ದಾರೆ. ಬ್ಲರ್ ಯಾವುದೇ ರೀತಿ ಇರಬಾರ್ದು, ಕ್ಲಿಯರ್ ಫೋಟೋ ಇರಬೇಕು. ಆಮೇಲೆ ಸೈ ಕೂಡ ಕ್ಲಿಯರ್ ಇರಬೇಕಂತ ಕೊಟ್ಟಿದ್ದಾರೆ. ಅದನ್ನು ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಕರೆಕ್ಟಾಗಿ ಓದ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಅಗ್ನಿವೀರದ್ದು. ಇದರಲ್ಲಿ ಇನ್ನೊಂದು ಹುದ್ದೆಗಾರಿದ್ದಾರೆ, ಅದು ಕೂಡ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತೀನಿ. ಇಲ್ಲಿ SSR MD ಇದು ಮೆಡಿಕಲ್ ಸಂಬಂಧಪಟ್ಟಂಥ ಉದ್ಯೋಗ ಆಗಿದೆ. ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಕೂಡ ಸೇಮ್ ಡೇಟ್ ಆಗಿದೆ. ಇದಕ್ಕೂ PUC ಆಗಿರಬೇಕು. ಇವರು ಕೂಡ ಅರ್ಜಿ ಸಲ್ಲಿಸಬಹುದು. ಇದ್ರ ಬಗ್ಗೆ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಏನು ಮಾಹಿತಿ ಬಂದಿದೆ ಅಂತ. ತಾನು ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಕೂಡ ಸೇಮ್ ಡೇಟ್ ಆಗಿದೆ. ಇದು ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ನೀವು ಕರೆಕ್ಟಾಗಿ ಯಾವುದಕ್ಕೆ ಅಪ್ಲೈ ಮಾಡ್ತಾ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮೆಡಿಕಲ್ ಸಂಬಂಧಪಟ್ಟಂಥ ಇದು ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆ ಆಗಿವೆ. ಇದು ಬೇರೆ ಇದೆ. ಇದು SSR ಆಗಿದೆ. ಇದು ಎರಡು SSRಲಿ ಬರುತ್ತೆ. ಇದು SSR ಅಗ್ನಿವೀರ ಆಗಿದೆ. ಇದು SSR ಮೆಡಿಕಲ್ ಆಗಿದೆ. ಎರಡು ಬೇರೆ ಬೇರೆ ಆಗಿವೆ. ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ತಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅಥವಾ ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಎಲ್ಲ ಲಿಂಕ್ಗಳನ್ನು ವಿಡಿಯೋ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. 29ರಿಂದ ಓಪನ್ ಆಗ್ತಿದೆ. ಆವಾಗ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.